ನಮಸ್ಕಾರ ಗೆಳೆಯರಿ. ಈ ವಿಡಿಯೋದಲ್ಲಿ ಮಾರ್ಕೆಟ್ಗೆ ಸಂಬಂಧಪಟ್ಟಂತೆ ಇವತ್ತು ಬಂದಂತಹ ಬ್ರೇಕಿಂಗ್ ಸುದ್ದಿಗಳನ್ನು ತಿಳ್ಕೊಳ್ಳುವಂತಹ ಪ್ರಯತ್ನವನ್ನು ಮಾಡೋಣ. ಹಾಗೆ ಕೆಲವು ಸ್ಪೆಸಿಫಿಕ್ ಸೆಕ್ಟರ್ಗೆ ಸಂಬಂಧಪಟ್ಟಂತೆ ಕೂಡ ಅಪ್ಡೇಟ್ಗಳಿದ್ದಾವೆ. ಹಾಗೆ ಕೆಲವು ಇಂಡಿವಿಜುವಲ್ ಕಂಪನಿಗಳಿಗೆ ಸಂಬಂಧಪಟ್ಟಂತೆ ಕೂಡ ಅಪ್ಡೇಟ್ಗಳಿದ್ದಾವೆ. ಎಲ್ಲವನ್ನು ಕೂಡ ತಿಳ್ಕೊಳ್ಳೋಣ. ಆಸ್ ಯೂಶುವಲ್ ಮುಂದುವರಿಯ ಮುಂಚೆ ಡಿಸ್ಕ್ಲೇಮರ್ ಕೊಡ್ಲಿಕ್ಕೆ ಇಷ್ಟಪಡ್ತೇನೆ. ಇಲ್ಲಿ ಕವರ್ ಮಾಡ್ತಿರುವಂತಹ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ. ನೀವು ಫರ್ದರ್ ನಿಮ್ ಡಿಸಿಷನ್ ತಗೊಳ್ಬಹುದು. ಆಸ್ ಎ ಎಜುಕೇಶನಲ್ ಪರ್ಪಸ್ ನಾನು ವಿಡಿಯೋ ನಿಮ್ಮ ಮುಂದೆ ತರ್ತಾ ಇದ್ದೀನಿ. ಮೊದಲಿಗೆ ಸರ್ಕಾರದಿಂದ ಒಂದು ಅಪ್ಡೇಟ್ ಬಂದಿದೆ, ನೋಡಬಹುದು. Government clears transfer of DRDO missile tech to local industry in major manufacturing boost. 2-3 ದಿನದ ಮುಂಚೆ ಒಂದು ಅಪ್ಡೇಟ್ ಅನ್ನ ಕವರ್ ಮಾಡಿದ್ದೆ. DRDO ತನ್ನ ರಾಕೆಟ್ಸ್ ಮ್ಯಾನುಫ್ಯಾಕ್ಚರಿಂಗ್ ಏನಿದೆ ಅದನ್ನ ಪ್ರೈವೇಟ್ ಸೆಕ್ಟರ್ ಗೆ ಕೊಡಬಹುದು, ಓನ್ಲಿ ರಿಸರ್ಚ್ ಕಡೆ ಹೆಚ್ಚಿನ ಆದ್ಯತೆಯನ್ನ ಕೊಡಬಹುದು ಅನ್ನುವಂತ ಒಂದು ಸುದ್ದಿ ಬಂದಿತ್ತು ರಿಪೋರ್ಟ್ಸ್ ಮೂಲಕ. ಈಗ ಗವರ್ನಮೆಂಟ್ ಇಂದ ಈ ಸುದ್ದಿ ಬರ್ತಾ ಇದೆ. ಮಿಸೈಲ್ ಟೆಕ್ ನ ಪ್ರೈವೇಟ್ ಅಥವಾ ಲೋಕಲ್ ಮ್ಯಾನುಫ್ಯಾಕ್ಚರಿಂಗ್ ಕಂಪನಿಗಳಿಗೆ ಒದಗಿಸುವಂತದ್ದು. ಅಂದ್ರೆ ಈ ಮೂಲಕ ಲೋಕಲ್ ಇಂಡಸ್ಟ್ರಿಗೆ ಬೂಸ್ಟ್ ಸಿಗುತ್ತೆ, ಜೊತೆಗೆ DRDO ಮೇಲಿನ ಡಿಪೆಂಡೆನ್ಸಿ ಕೂಡ ಕಡಿಮೆ ಆಗುತ್ತೆ, ಜೊತೆಗೆ ಫಾಸ್ಟ್ ಆಗಿ ಕೆಲಸಗಳು ಆಗೋ ಸಾಧ್ಯತೆಗಳು ಜಾಸ್ತಿ ಆಗುತ್ತೆ. ಯಾಕಂದ್ರೆ ಈಗಾಗಲೇ ಹೊರಗಡೆಯಿಂದ ಸಾಕಷ್ಟು ಡಿಮಾಂಡ್ಸ್ ಕೂಡ ಬರ್ತಾ ಇದೆ. ಅದಕ್ಕೆ ತಕ್ಕಂತೆ ಮ್ಯಾನುಫ್ಯಾಕ್ಚರ್ ಮಾಡಬೇಕು ಅಂದ್ರೆ ಒಂದಷ್ಟು ಈ ರೀತಿಯ ನಿರ್ಧಾರಗಳನ್ನ ತಗೊಳ್ಬೇಕಾಗುತ್ತೆ. ನೋಡಬಹುದು, ದ ಡಿಫೆನ್ಸ್ ಮಿನಿಸ್ಟ್ರಿ ಸೈಡ್ ದ ಟ್ರಾನ್ಸ್ಫರ್ ಆಫ್ ಟೆಕ್ನಾಲಜಿ ವಿಲ್ ಹೆಲ್ಪ್ ಪ್ರಮೋಟ್ ಗ್ರೇಟರ್ ಪಾರ್ಟಿಸಿಪೇಷನ್ ಆಫ್ ಡೊಮೆಸ್ಟಿಕ್ ಕಂಪನೀಸ್. ಭಾರತದ ಡೊಮೆಸ್ಟಿಕ್ ಲೆವೆಲ್ ಅಲ್ಲಿ ಕೆಲಸ ಮಾಡುವಂತಹ ಕಂಪನಿಗಳಿಗೆ ಇದು ತುಂಬಾನೇ ಒಳ್ಳೆಯ ಬೆಳವಣಿಗೆ ಅನಿಸ್ಕೊಳ್ಳುತ್ತೆ, ಎಸ್ಪೆಷಲಿ ಡಿಫೆನ್ಸ್ ಸೆಕ್ಟರ್ ಗೆ ಕಾಂಟ್ರಿಬ್ಯೂಷನ್ ಮಾಡುವಂತಹ ಕಂಪನಿಗಳಿಗೆ. ಯಾಕಂದ್ರೆ ಟೆಕ್ನಾಲಜಿ ಸಿಕ್ತು ಅಂದ್ರೆ ಅವ್ರಗಳಿಗೆ ಈಸಿ ಆಗುತ್ತೆ. ಇದಕ್ಕೆ ಸಾಕಷ್ಟು ಕಂಡೀಷನ್ಸ್ ಇರುತ್ತೆ. ಸುಮ್ನೆ ಏನು ಟೆಕ್ನಾಲಜಿನ ಕೊಡೋದಿಲ್ಲ, ಅದರಲ್ಲೂ ಕ್ರಿಟಿಕಲ್ ಟೆಕ್ನಾಲಜೀಸ್ ಇವೆಲ್ಲ ಡಿಫೆನ್ಸ್ ಗೆ ಸಂಬಂಧಪಟ್ಟಂತವು. ಸಾಕಷ್ಟು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇರುತ್ತೆ, ಅದನ್ನ ಫುಲ್ಫಿಲ್ ಮಾಡುವಂತ ಕಂಪನಿಗಳಿಗೆ ಕೊಡುವಂತದ್ದು. ನೋಡಬಹುದಿಲ್ಲ, ಅರ್ಲಿಯರ್ ಇಟ್ ವಾಸ್ ರಿಪೋರ್ಟೆಡ್ ದಟ್ DRDO has invited private companies to participate in future development and production contracts, signaling a major shift towards private sector's participation in weapons manufacturing. ಹಾಗೆ ಕೆಲವರು ಇದನ್ನ ವಿರೋಧ ಮಾಡಿದ್ರು ಮಾಡಬಹುದು, ಯಾಕಂದ್ರೆ ಡಿಫೆನ್ಸ್ ನ ಅಥವಾ ಡಿಫೆನ್ಸ್ ಮ್ಯಾನುಫ್ಯಾಕ್ಚರಿಂಗ್ ಅನ್ನ ಪ್ರೈವೇಟ್ ಮಾಡಕ್ಕಾಗತ್ತಾ, ಕ್ರಿಟಿಕಲ್ ಟೆಕ್ನಾಲಜೀಸ್ ನ ಈ ತರ ಶೇರ್ ಮಾಡಕ್ಕಾಗತ್ತಾ ಅಂತ. ಬಟ್ ಈಗಾಗಲೇ ಹಲವು ಮುಂದುವರೆದ ದೇಶಗಳು ಮಾಡಿದ್ದವೆ. ಜೊತೆಗೆ ಆ ಮುಂದುವರಿದ ದೇಶಗಳ ಡಿಫೆನ್ಸ್ ಎಕ್ಸ್ಪೋರ್ಟ್ ಬೆಳೆಯೋದಕ್ಕೆ ಕಾರಣ ಕೂಡ ಅದೇ ಆಗಿದೆ. ನಾವೇನೀಗ ಅಮೆರಿಕದಿಂದ ಸಾಕಷ್ಟು ಡಿಫೆನ್ಸ್ ಗೆ ಸಂಬಂಧಪಟ್ಟಂತೆ ಇಂಪೋರ್ಟ್ ಮಾಡ್ಕೊಳ್ತೀವಿ. ಮೆಜಾರಿಟಿ ಡಿಫೆನ್ಸ್ ಎಕ್ವಿಪ್ಮೆಂಟ್ಸ್ ಅಲ್ಲಿಂದ ಬರೋದು ಎಲ್ಲಾನು ಅಲ್ಲಿನ ಪ್ರೈವೇಟ್ ಕಂಪನಿಗಳಿಂದಾನೆ. ಸರ್ಕಾರಿ ಕಂಪನಿಗಳಲ್ಲಿ ಕೆಲಸ ಎಷ್ಟು ಬೇಗ ಆಗುತ್ತೆ ಅಂತ ತುಂಬಾ ಚೆನ್ನಾಗಿ ಗೊತ್ತಿದೆ. ಹಾಗಾಗಿ ಎಸ್ಪೆಷಲಿ ಡಿಮಾಂಡ್ ಜಾಸ್ತಿ ಇರುವಂತಹ ಸಂದರ್ಭದಲ್ಲಿ ಹಾಗೂ ನಾವು ಗ್ರೋ ಆಗ್ಬೇಕು ಅಂದ್ರೆ ಈ ರೀತಿಯ ನಿರ್ಧಾರಗಳ ಅವಶ್ಯಕತೆ ಇದ್ದೇ ಇರುತ್ತೆ. ಖಂಡಿತ ಆ ನಿಟ್ಟಿನಲ್ಲಿ ಒಂದಷ್ಟು ಪ್ರಯತ್ನಗಳು ನಡೀತಿದೆ. ಆ ಪ್ರಯತ್ನದ ಭಾಗವಾಗಿ ಈ ಟೆಕ್ನಾಲಜಿ ಟ್ರಾನ್ಸ್ಫರ್ ಸಂಬಂಧಪಟ್ಟಂತ ಅಪ್ರೂವಲ್ ಕೂಡ ಬಂದಿದೆ. ಹಾಗಾದ್ರೆ ಈ ಡೆವಲಪ್ಮೆಂಟ್ ನಿಂದ ಯಾವೆಲ್ಲ ಕಂಪನಿಗಳಿಗೆ ಉಪಯೋಗ ಆಗಬಹುದು? ಸೊ ಖಂಡಿತ ಈ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂತ ಎಲ್ಲ ಕಂಪನಿಗಳಿಗೂ ಕೂಡ ಒಂದಷ್ಟು ಉಪಯೋಗಗಳು ಆಗುತ್ತೆ. ಬಟ್ ಯಾವ ಕಂಪನಿ ಯಾವ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುತ್ತೆ, ಜೊತೆಗೆ ಯಾವ ಟೆಕ್ನಾಲಜಿನ ಇವರು ಶೇರ್ ಮಾಡ್ತಾರೆ, ಅದೆಲ್ಲವೂ ಕೂಡ ಮ್ಯಾಟರ್ ಆಗುತ್ತೆ. ಜೊತೆಗೆ ಈ ಸರ್ಕಾರದ ಅಪ್ರೂವಲ್ ಅನ್ನ ಆ ಕಂಪನಿಗಳು ಎಷ್ಟು ಚೆನ್ನಾಗಿ ಬಳಸ್ಕೊಳ್ತವೆ, ದೇಶದ ಡಿಫೆನ್ಸ್ ಎಕ್ವಿಪ್ಮೆಂಟ್ ಮ್ಯಾನುಫ್ಯಾಕ್ಚರಿಂಗ್ ಗೆ ಯಾವ ರೀತಿ ಕಾಂಟ್ರಿಬ್ಯೂಟ್ ಮಾಡ್ತವೆ, ಅದೆಲ್ಲವೂ ಕೂಡ ಮ್ಯಾಟರ್ ಆಗುತ್ತೆ. ಸಾಕಷ್ಟು ಕಂಪನಿಗಳಿದಾವೆ ಈ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂತವು. ಒಂದಲ್ಲ ಎರಡಲ್ಲ ತುಂಬಾನೇ ಕಂಪನೀಸ್ ಇದಾವೆ. ಸೋಲಾರ್ ಇಂಡಸ್ಟ್ರೀಸ್ ಕೆಲಸ ಮಾಡುತ್ತೆ, ಲಾರ್ಸನ್ ಅಂಡ್ ಟೋಬ್ರೋ ಇದೆ, ಅದಾನಿ ಎಂಟರ್ಪ್ರೈಸಸ್ ಇದೆ, ಭಾರತ್ ಫೋರ್ಜ್. ಅದಾನಿ ಎಂಟರ್ಪ್ರೈಸಸ್ ಅಂದ್ರೆ ಸಬ್ಸಿಡಿಯರಿ ಮೂಲಕ, ಅದಾನಿ ಡಿಫೆನ್ಸ್ ಅಂತ ಇದೆ, ಅದರ ಸಬ್ಸಿಡಿಯರಿ ಮೂಲಕ ಕೆಲಸ ಮಾಡುತ್ತೆ. ಅದಾನಿ ಎಂಟರ್ಪ್ರೈಸಸ್ ಬಂದು ಅದಾನಿ ಗ್ರೂಪ್ ನ ಫ್ಲಾಗ್ಶಿಪ್ ಕಂಪನಿ. ಹಾಗಾಗಿ ಅದಾನಿ ಡಿಫೆನ್ಸ್ ಅದಾನಿ ಎಂಟರ್ಪ್ರೈಸಸ್ ಒಳಗಡೆನೆ ಬರುತ್ತೆ. ಭಾರತ್ ಫೋರ್ಜ್ ಇದೆ, ಭಾರತ್ ಡೈನಮಿಕ್ಸ್ ಇದೆ, ಮಿಸೈಲ್ ಎಲೆಕ್ಟ್ರಾನಿಕ್ಸ್ ಗೈಡೆನ್ಸ್ ಸಿಸ್ಟಮ್ಸ್ ಅಲ್ಲಿ ಕೆಲಸ ಮಾಡುವಂತ ಡೇಟಾ ಪ್ಯಾಟರ್ನ್ಸ್, ಅಸ್ತ್ರ ಮೈಕ್ರೋವೇವ್, ಪಾರಸ್ ಡಿಫೆನ್ಸ್, ಅಪೋಲೋ ಮೈಕ್ರೋ, BEL, ಸೆಂಟಮ್ ಎಲೆಕ್ಟ್ರಾನಿಕ್ಸ್, ಅವಾಂಟೆಲ್, DCX ಸಿಸ್ಟಮ್ಸ್, ಏನು ಪ್ರೊಪಲ್ಷನ್ ಎಕ್ಸ್ಪ್ಲೋಸಿವ್ಸ್ ಮೆಟೀರಿಯಲ್ಸ್ ಅಲ್ಲಿ ಕೆಲಸ ಮಾಡುವಂತವು, ಪ್ರೀಮಿಯರ್ ಎಕ್ಸ್ಪ್ಲೋಸಿವ್ಸ್, ಸೋಲಾರ್ ಇಂಡಸ್ಟ್ರೀಸ್, ಮಿದಾನಿ, ಎಂಟಾರ್ ಟೆಕ್ನಾಲಜೀಸ್. ಇನ್ನು ಏರೋಸ್ಪೇಸ್ ಗೆ ಸಂಬಂಧಪಟ್ಟಂತೆ ಹಾಗೂ ಪ್ರಿಸಿಷನ್ ಮ್ಯಾನುಫ್ಯಾಕ್ಚರಿಂಗ್ ಗೆ ಸಂಬಂಧಪಟ್ಟಂತೆ ನೋಡಿದ್ರೆ HAL ಇದೆ, ಡೈನಾಮ್ಯಾಟಿಕ್ ಟೆಕ್ನಾಲಜೀಸ್ ಇದೆ, ಬಾಲು ಫೋರ್ಜ್, ಆಕ್ಸಿಸ್ ಕೇಡ್ಸ್, BML. ಇನ್ನು ಡಿಫೆನ್ಸ್ ಇಕೋ ಸಿಸ್ಟಮ್ ಅಲ್ಲಿ ಕೆಲಸ ಮಾಡುವಂತ ಕಂಪನಿಗಳು ಝೆನ್ ಟೆಕ್ನಾಲಜೀಸ್ ಆಗ್ಬಹುದು, ಐಡಿಯಾ ಫೋರ್ಜ್ ಆಗ್ಬಹುದು, ನೈಬ್ ಆಗ್ಬಹುದು, ಮಸ್ಗೌಡಾಕ್ ಆಗ್ಬಹುದು, GRSE, ಕೊಚ್ಚಿನ್ ಶಿಪ್ ಯಾರ್ಡ್. ಇವು ಮಿಸೈಲ್ ಅಲ್ಲಿ ಕೆಲಸ ಮಾಡಲ್ಲ, ಬಟ್ ಡಿಫೆನ್ಸ್ ಇಕೋ ಸಿಸ್ಟಮ್ ಅಲ್ಲೇ ಬರುವಂತ ಕಂಪನಿಗಳು. ಸಾಕಷ್ಟು ಕಂಪನೀಸ್ ಇದಾವೆ. ಇಲ್ಲಿ ಕೆಲವು ಕಂಪನೀಸ್ ಮಾತ್ರ ಲಿಸ್ಟ್ ಇದೆ. ಇನ್ನು ನಾವು ಇನ್ ಡೆಪ್ತ್ ನೋಡ್ತಾ ಹೋದ್ರೆ ಇನ್ನು ಸಾಕಷ್ಟು ಕಂಪನಿಗಳು ಸಿಗ್ತವೆ. ಇವುಗಳಿಗೆ ಮುಂದಿನ ದಿನಗಳಲ್ಲಿ ಅಡ್ವಾಂಟೇಜ್ ಆಗ್ಬಹುದು. ಬಟ್ ನಾನು ಅವಾಗಲೇ ಹೇಳಿದಾಗೆ ಯಾರು ಎಷ್ಟರ ಮಟ್ಟಿಗೆ ಇದನ್ನ ಬಳಸ್ಕೊಳ್ತಾರೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಆ ಕಂಪನಿಯ ಸಕ್ಸಸ್. ಬಟ್ ಸರ್ಕಾರ ಅಂತೂ ಒಂದೊಳ್ಳೆ ನಿರ್ಧಾರವನ್ನ ಮಾಡಿದೆ. ನೋಡೋಣ ಅದು ಎಷ್ಟರ ಮಟ್ಟಿಗೆ ಫಲವನ್ನ ಕೊಡುತ್ತೆ ದೇಶದ ಬೆಳವಣಿಗೆಗೆ ಅಂತ ಮುಂದಿನ ದಿನಗಳಲ್ಲಿ. ಬಹುಶಃ ನೀವೆಲ್ಲರೂ ಈಗಾಗಲೇ ಡಿಫೆನ್ಸ್ ಸೆಕ್ಟರ್ ನ ಶೇರುಗಳನ್ನ ನಿಮ್ಮ ಹತ್ರ ಇಟ್ಕೊಂಡಿರಬಹುದು. ಇಲ್ಲ ಅಂತಂದ್ರೆ ಸ್ಟಡಿ ಮಾಡಿ ಎಲ್ಲಿ ಅವಕಾಶಗಳು ಇದೆ ಅಂತ ನಂತರ ನಿರ್ಧಾರ ಮಾಡಿ. ಇನ್ನು ಗೋಲ್ಡ್ ಅಲ್ಲಿ ಇತ್ತೀಚಿನ ದಿನಗಳಲ್ಲಿ ಎಸ್ಪೆಷಲಿ ಲಾಸ್ಟ್ 2 ವೀಕ್ಸ್ ಅಲ್ಲಿ ಒಳ್ಳೆಯ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ. ತುಂಬಾ ಜನ ಅಂದ್ಕೊಳ್ಬಹುದು ಗೋಲ್ಡ್ ಮತ್ತೆ ಕಮ್ ಬ್ಯಾಕ್ ಮಾಡ್ತಿದೆ ಅಂತ. ಬಟ್ ಆಪ್ಷನ್ಸ್ ಡೇಟಾ ಬೇರೆನೆ ಕತೆ ಹೇಳ್ತಾ ಇದೆ. ಎಸ್ಪೆಷಲಿ ಇದು ಅಮೆರಿಕದ್ದು. ಯಾಕಂದ್ರೆ ಗೋಲ್ಡ್ ಪ್ರೈಸ್ ಇಂಪ್ಯಾಕ್ಟ್ ಆಗೋದು ಹೆಚ್ಚಿನದಾಗಿ ಅಲ್ಲಿನ ಆಪ್ಷನ್ಸ್ ಇಂದಾನೆ 3 ಮಂತ್ ಹೈ ಅನ್ನ ತಲುಪಿದೆ.
ಒನ್ ಆಫ್ ದ ಬಿಗ್ಗೆಸ್ಟ್ ಆಪ್ಷನ್ ಟ್ರೇಡ್ಸ್ ಇನ್ ದ ಮಾರ್ಕೆಟ್ ಇಸ್ ಮೇಕಿಂಗ್ ಎ ಸ್ಟ್ರೈಕಿಂಗ್ ಶಾರ್ಟ್ ಟರ್ಮ್ ಕಾಂಟ್ರಾರಿಯನ್ ಬೆಟ್. ಹಾಗಾದ್ರೆ ಏನಿದು, ಎಸ್ಪೆಷಲಿ ಈ ಆರ್ಟಿಕಲ್ ಅಲ್ಲಿ ಏನ್ ಹೇಳ್ತಿದ್ದಾರೆ ಅಂತ ನೋಡೋದಾದ್ರೆ, ಗೋಲ್ಡ್ ಲಾಸ್ಟ್ ಫ್ಯೂ ವೀಕ್ಸ್ ಅಲ್ಲಿ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ, ಬಟ್ ಆಪ್ಷನ್ಸ್ ಅಲ್ಲಿ ನೋಡಿದ್ರೆ ಡಿಫರೆಂಟ್ ಸಿನಾರಿಯೋ ನೋಡ್ಲಿಕ್ಕೆ ಸಿಗ್ತಾ ಇದೆ ಅಂತ. ಜೊತೆಗೆ ನೋಡಬಹುದು $58 million bet against short term rally. According to CNBC report, 20 minutes after US market opened on Monday, an investor executed one of the largest trades on the options market involving nearly 1,16,000 contracts in the SPDR gold shares ETF and gold. Just 20 ನಿಮಿಷದಲ್ಲಿ, ನಿನ್ನೆ ಮಾರ್ಕೆಟ್ ಓಪನ್ ಆದ 20 ನಿಮಿಷದಲ್ಲಿ ಅಮೆರಿಕನ್ ಮಾರ್ಕೆಟ್ 1,16,000 ಕಾಂಟ್ರಾಕ್ಟ್ ಆಪ್ಷನ್ಸ್ ಅಲ್ಲಿ ಆಗಿರೋ ಬಗ್ಗೆ ಹೇಳ್ತಾ ಇದೆ. ಅದರಲ್ಲೂ ನೋಡಬಹುದು ಟ್ರೇಡರ್ ಸೋಲ್ಡ್ ಆಲ್ಮೋಸ್ಟ್ 116 lakh ಸೆಪ್ಟೆಂಬರ್ 18 ಎಕ್ಸ್ಪೈರಿ, ಜೊತೆಗೆ ಕಲೆಕ್ಟಿಂಗ್ ಅಬೌಟ್ $202 million ಇನ್ ಪ್ರೀಮಿಯಂ. ಆಪ್ಷನ್ಸ್ ಅಂಡ್ ಫ್ಯೂಚರ್ಸ್ ಅಲ್ಲಿ ಇರೋರಿಗೆ ಇವುಗಳು ಈಸಿಯಾಗಿ ಅರ್ಥ ಆಗುತ್ತೆ, ಬೇರೆಯವರಿಗೆ ಸ್ವಲ್ಪ ಕಷ್ಟ ಆಗ್ಬೋದು, ಬಟ್ ತಿಳ್ಕೊಂಡಿರ್ಬೇಕು ಅಷ್ಟೇ. ಇಟ್ಸ್ ಓಕೆ, ಜಾಸ್ತಿ ತುಂಬಾ ಡೀಟೇಲ್ ಆಗಿ ನಾವು ಹೋಗೋದ್ ಬೇಡ. ಒಟ್ಟಿನಲ್ಲಿ ಏನು ರೀಸೆಂಟ್ ರ್ಯಾಲಿ ಇದೆ ಅದಕ್ಕೆ ಅಗೇನೆಸ್ಟ್ ಆಗಿ ಪೊಸಿಷನ್ಸ್ ಅನ್ನ ತಗೊಂಡಿರೋ ಬಗ್ಗೆ ಈ ಸುದ್ದಿ ಹೇಳ್ತಿದೆ. ಹಾಗಂತ ಅದೋ ಒಬ್ರು ಅಥವಾ ಯಾರೋ ಒಬ್ಬ ಟ್ರೇಡರ್ ತಗೊಂಡ ತಕ್ಷಣ ಕೆಳಗೆ ಹೋಗುತ್ತೆ ಅಂತಲ್ಲ, ಬಟ್ ವಾಚ್ ಮಾಡ್ಬೇಕಾಗುತ್ತೆ ಅಷ್ಟೇ. ಏನು ನೆಕ್ಸ್ಟ್ ಸುದ್ದಿ ಕಡೆ ನಾವು ಬರೋದ್ರೆ, ಇಂಡಿಯಾ US 10-year ಬಾಂಡ್ ಯೀಲ್ಡ್ ಗೆ ಸಂಬಂಧಪಟ್ಟಂತ ಸುದ್ದಿ. ಇತ್ತೀಚೆಗೆ ಅಮೆರಿಕದ ಬಾಂಡ್ ಯೀಲ್ಡ್ ಜಾಸ್ತಿ ಆಗಿದೆ, ಕನ್ಸರ್ನಿಂಗ್ ಅನಿಸ್ಕೊಳ್ತಿದೆ ಕೆಲವು ವಿಚಾರದಲ್ಲಿ. ಈ ಬಾಂಡ್ ಯೀಲ್ಡ್ ಜಾಸ್ತಿ ಆಗಿರೋದು ನಮ್ಮ ಇಂಡಿಯಾದ ಬಾಂಡ್ಸ್ ಏನಿದೆ ಅಲ್ಲಿ ಡಾಲರ್ಗೆ ಕನ್ವರ್ಟ್ ಮಾಡಿದ್ರೆ ಡಿಫರೆನ್ಸ್ ಏನ್ ಬರ್ತಾ ಇತ್ತು, ಆ ಡಿಫರೆನ್ಸ್ ಕಡಿಮೆ ಆಗ್ತಾ ಇದೆ. ಇದನ್ನ ಇಂಡಿಯಾ ಪರ್ಸ್ಪೆಕ್ಟಿವ್ ಅಲ್ಲಿ ನೋಡಿದಾಗ ಅಥವಾ ಇಂಡಿಯನ್ ಬಾಂಡ್ ಪರ್ಸ್ಪೆಕ್ಟಿವ್ ಅಲ್ಲಿ ನೋಡಿದಾಗ ಖಂಡಿತ ಒಳ್ಳೆಯ ಬೆಳವಣಿಗೆ ಅಲ್ಲ. ಇದು ಜಾಸ್ತಿ ದಿನ ಇದೇ ರೀತಿ ಇರೋದು, ಯಾಕಂದ್ರೆ ಡಿಫರೆನ್ಸ್ ಕಡಿಮೆ ಆಗ್ತಾ ಇದೆ ಅಂದಾಗ ಕೆಲವೊಂದು ಇಶ್ಯೂಸ್ ಬರುತ್ತೆ. ಅದು ಆ ಡಿಫರೆನ್ಸ್ ಅನ್ನ ಮತ್ತೆ ಜಾಸ್ತಿ ಮಾಡಬೇಕು ಅಂದ್ರೆ RBI ಕಣಕ್ಕಿಳಿಬೇಕಾಗತ್ತೆ. ನೋಡ್ಬೋದು ಇಲ್ಲಿ ಆಗಸ್ಟ್ 18ನೇ ತಾರೀಕು ಡಿಫರೆನ್ಸ್ 505 ಬೇಸಿಸ್ ಪಾಯಿಂಟ್ಸ್ ಇತ್ತು. ಆಗಸ್ಟ್ 20ಕ್ಕೆ 550, ನಂತರ 428 ಇಳಿತು. ಆಗಸ್ಟ್ 24ಕ್ಕೆ 304 ಇಳಿದಿದೆ. ಆಗಸ್ಟ್ 26 211 ಬೇಸಿಸ್ ಪಾಯಿಂಟ್ಸ್ ಇಳಿದಿದೆ. ಡಿಫರೆನ್ಸ್ ಕಡಿಮೆ ಆಗ್ತಾ ಇದೆ. ಈ ಡಿಫರೆನ್ಸ್ ಕಡಿಮೆ ಆಗ್ತಾ ಹೋದ್ರೆ ಏನಾಗುತ್ತೆ, ಫಾರಿನ್ ಇನ್ವೆಸ್ಟರ್ಸ್ ಏನ್ ಇನ್ವೆಸ್ಟ್ ಮಾಡ್ತಾರೆ ಬಾಂಡ್ಸ್ ಅಲ್ಲಿ, ಇಂಡಿಯನ್ ಬಾಂಡ್ಸ್ ಅಲ್ಲಿ, ಅವರು ಬಾಂಡ್ಸ್ ರಿಟರ್ನ್ಸ್ ನ ಜೊತೆಗೆ ಕರೆನ್ಸಿ ಡಿಪ್ರಿಸಿಯೇಷನ್ ಕೂಡ ಕ್ಯಾಲ್ಕುಲೇಟ್ ಮಾಡ್ತಾರೆ. ಅಲ್ಲೂ ಕೂಡ ಅವರು ಲಾಭ ಆಗೋ ರೀತಿಯಲ್ಲಿ. ಬಟ್ ಈ ಡಿಫರೆನ್ಸ್ ಕಡಿಮೆ ಆದಷ್ಟು ಅವರ ಲಾಭ ಕಡಿಮೆ ಆಗುತ್ತೆ. ನೋಡಬಹುದು, ಎ ಥಿನ್ನರ್ ಕುಷನ್ ಫಾರ್ ಫಾರಿನ್ ಇನ್ವೆಸ್ಟರ್ಸ್. ದ ಇನ್ವೆಸ್ಟರ್ ಆಲ್ಸೋ ಹ್ಯಾಸ್ ಟು ಅಕೌಂಟ್ ಫಾರ್ ಎಕ್ಸ್ಪೆಕ್ಟೆಡ್ ರುಪಿ ಡಿಪ್ರಿಸಿಯೇಷನ್ ಅಂಡ್ ದ ಕಾಸ್ಟ್ ಆಫ್ ಎಡ್ಜಿಂಗ್ ದ ಕರೆನ್ಸಿ. ಕರೆನ್ಸಿನ ಎಡ್ಜ್ ಮಾಡೋಕು ಕೂಡ ಅವರು ಬಳಸ್ತಾರೆ ಇವುಗಳನ್ನ. ಇಂಡಿಯಾ ಬಾಂಡ್ yield minus US ಬಾಂಡ್ yield minus expected rupee depreciation minus hedging cost equals effective return advantage. ಇದನ್ನ ನೋಡ್ತಾರೆ ಈ ರೀತಿಯಾಗಿ. ಈ ಡಿಫರೆನ್ಸ್ ಕಡಿಮೆ ಆದಷ್ಟು ಅಟ್ರಾಕ್ಟಿವ್ ಇರೋದಿಲ್ಲ. ಹಾಗಾದ್ರೆ ಯಾಕೆ ಈ ರೀತಿ ಬದಲಾವಣೆ ಆಗ್ತಾ ಇದೆ, ಈ ಗ್ಯಾಪ್ ಯಾಕೆ ಕಡಿಮೆ ಆಗ್ತಿದೆ ಅಂತ ನೋಡಿದ್ರೆ, ರುಪಿ ತುಂಬಾ ಫಾಸ್ಟ್ ಆಗಿ ಡೆಪ್ರಿಶಿಯೇಟ್ ಆಗ್ತಾ ಇದೆ. ಇದು ಸಮಸ್ಯೆಯನ್ನ ತಂದೊಡ್ತಿದೆ. ಹಾಗೆ ಕ್ರೂಡ್ ಆಯಿಲ್ ಪ್ರೈಸಸ್ ಜಾಸ್ತಿ ಆಗ್ತಿರೋದು ಕೂಡ ಇದನ್ನ, ಅಂದ್ರೆ ಈ ಸಮಸ್ಯೆಯನ್ನ ಇನ್ನು ಜಾಸ್ತಿ ಮಾಡ್ತಾ ಇದೆ. ಇನ್ನು ಗ್ಲೋಬಲ್ ರಿಸ್ಕ್ ಅಂತೂ ನಮ್ಗೆ ಗೊತ್ತೇ ಇದೆ. ಇದ್ರ ಜೊತೆಗೆ ಅಮೆರಿಕದ ಟ್ರೆಜರಿ ಯೀಲ್ಡ್ಸ್ ಜಾಸ್ತಿ ಆಗ್ತಿದೆ, ಅದು ಕೂಡ ಕನ್ಸರ್ನ್ ಉಂಟು ಮಾಡ್ತಿದೆ. ಅಟ್ಲೀಸ್ಟ್ ರುಪಿ ಡೆಪ್ರಿಶಿಯೇಟ್ ಆದ್ರೂ ಕೂಡ ಟ್ರೆಜರಿ ಯೀಲ್ಡ್ ಕಡಿಮೆ ಆಗಿದ್ದಿದ್ರೆ ಸಮಸ್ಯೆ ಇರ್ತಿರ್ಲಿಲ್ಲ, ಡಿಫರೆನ್ಸ್ ಇರೋದು. ಬಟ್ ಅಲ್ಲಿ ಟ್ರೆಜರಿ ಯೀಲ್ಡ್ ರೈಸ್ ಆಗ್ತಿದೆ, ಸೊ ಅದು ಕೂಡ ಇಲ್ಲಿ ಇಂಪ್ಯಾಕ್ಟ್ ಮಾಡ್ತಿದೆ. ಸೊ ಇಲ್ಲಿ ಏನಾಗುತ್ತೆ ಅಂತಂದ್ರೆ, ಈ ರೀತಿ ಸಂದರ್ಭದಲ್ಲಿ RBI ಅಗ್ರೆಸಿವ್ ಆಗಿ ರೇಟ್ ಕಟ್ ಮಾಡಬೇಕಾಗುತ್ತೆ. ನೋಡಬಹುದು, RBI ಫೇಸಸ್ ಎ ಮೋರ್ ಕಾಂಪ್ಲಿಕೇಟೆಡ್ ರೇಟ್ ಕಟ್ ಇಕ್ವೇಶನ್. ಇಲ್ಲಿದೆ ನೋಡಬಹುದು. ಸೊ ರೇಟ್ ನ ಅಗ್ರೆಸಿವ್ ಆಗಿ ಕಟ್ ಮಾಡಬೇಕಾಗುತ್ತೆ. ಅವಾಗ ಇಂಡಿಯನ್ ಬಾಂಡ್ yields ಡೌನ್ ಆಗುತ್ತೆ. ಬಟ್ RBI ರೇಟ್ ಕಟ್ ಲೀಡ್ಸ್ ಟು ಫರ್ದರ್ ಡಿಕ್ಲೈನ್ ಇನ್ ಇಂಡಿಯನ್ yields ವೈಲ್ US yields ರಿಮೇನ್ ಎಲಿವೇಟೆಡ್. ಇನ್ನು ಅಮೆರಿಕದ yield ಜಾಸ್ತಿನೇ ಇದ್ದು RBI ರೇಟ್ ಕಟ್ ಮಾಡಿದ್ರೆ ಇಂಡಿಯನ್ yields ಇನ್ನು ಡಿಕ್ಲೈನ್ ಆಗ್ಬಹುದು. ಸೊ ಇಂಡಿಯಾ ಹಾಗೂ US ಸ್ಪ್ರೆಡ್ ಮತ್ತೆ ಕಂಪ್ರೆಸ್ ಕೂಡ ಆಗುವಂತ ಸಾಧ್ಯತೆಗಳಿರುತ್ತೆ. ಇದರಿಂದ ಇನ್ನೊಂದು ಸಮಸ್ಯೆ ಏನಂತಂದ್ರೆ, ಪ್ರೆಷರ್ ಆನ್ ಫಾರಿನ್ ಪೋರ್ಟ್ಫೋಲಿಯೋ ಫ್ಲೋಸ್. FPIs ಇನ್ಫ್ಲೋ ಏನಿದೆ ಅದ್ರ ಮೇಲೂ ಕೂಡ ಪ್ರೆಷರ್ ಬೀಳುವಂತ ಸಾಧ್ಯತೆಗಳಿರುತ್ತೆ. ಜೊತೆಗೆ ವೀಕರ್ ರುಪಿ ಕ್ಯಾನ್ ರೈಸ್ ಇಂಪೋರ್ಟೆಡ್ ಇನ್ಫ್ಲೇಷನ್, ಪರ್ಟಿಕ್ಯುಲರ್ಲಿ ಥ್ರೂ ಕಮಾಡಿಟೀಸ್ ಸಚ್ ಆಸ್ ಕ್ರೂಡ್ ಆಯಿಲ್. ಇನ್ಫ್ಲೇಷನ್ ಇಂಪೋರ್ಟ್ ಮಾಡ್ಕೋಬೇಕಾಗುತ್ತೆ. ಅಂದ್ರೆ ಕ್ರೂಡ್ ಪ್ರೈಸ್ ಏನೋ ಜಾಸ್ತಿನೇ ಆಗ್ತಿದ್ರೆ ಒಬ್ವಿಯಸ್ಲಿ ಇಂಪೋರ್ಟೆಡ್ ಇನ್ಫ್ಲೇಷನ್ ರೈಸ್ ಆಗುತ್ತೆ. ಇದು ಗ್ರೋತ್ ಗೆ ಅಡ್ಡಿ ಆಗುವಂತ ಸಾಧ್ಯತೆಗಳು ಇರುತ್ತೆ. ಹಾಗಾಗಿನೇ RBI ಇಲ್ಲಿ ಚಾಲೆಂಜಸ್ ಅನ್ನ ಫೇಸ್ ಮಾಡಬೇಕಾಗುತ್ತೆ. ನೋಡೋಣ, ಇನ್ನು ಅಮೆರಿಕದ ಬಾಂಡ್ yields ಇದೇ ರೀತಿ ಹೈ ಆದ್ರೆ ಸಮಸ್ಯೆ, ಆಗ್ಲಿಲ್ಲ ಅಂದ್ರೆ ಏನದು ಅಂತ ದೊಡ್ಡ ಸಮಸ್ಯೆನ ತರೋದಿಲ್ಲ. ಸ್ವಲ್ಪ ಕಾಂಪ್ಲಿಕೇಟೆಡ್ ಟಾಪಿಕ್ಸ್, ಈಸಿಯಾಗಿ ಅರ್ಥ ಆಗೋದು ಕಷ್ಟ. ಟ್ರೈ ಮಾಡಿದೀನಿ, ಅರ್ಥ ಮಾಡ್ಸೋಕೆ ಅರ್ಥ ಆಗಿದೆ ಅಂದ್ಕೊಳ್ತೀನಿ. ಇನ್ನು ಮುಂದುವರಿಯೋ ಮುಂಚೆ ಡಿಸ್ಕ್ರಿಪ್ಷನ್ ಅಲ್ಲಿ ಅಕೌಂಟ್ ಓಪನ್ ಮಾಡ್ಕೊಳ್ಳುವಂತ ಲಿಂಕ್ ಇದೆ. ಇಂಟ್ರೆಸ್ಟ್ ಇರೋರು ಅಕೌಂಟ್ ಅನ್ನು ಓಪನ್ ಮಾಡ್ಕೊಳ್ಬಹುದು. ಹೂಡಿಕೆಗೆ ಸಂಬಂಧಪಟ್ಟಂತೆ ನಿಮ್ಗೆ ಏನಾದ್ರು ಸಪೋರ್ಟ್ ಬೇಕಂದ್ರೆ ಇಲ್ಲಿರುವಂತ ನಂಬರ್ಗಳ ಮೂಲಕ ನಮ್ಮ ಟೀಮ್ ನ ಸಂಪರ್ಕ ಮಾಡಬಹುದು. ಬಟ್ ಸಪೋರ್ಟ್ ಸಿಗ್ಬೇಕಂದ್ರೆ ನೀವು ನಮ್ಮ ಮೂಲಕ ಅಕೌಂಟ್ ಅನ್ನು ಓಪನ್ ಮಾಡ್ಕೊಂಡಿರ್ಬೇಕಾಗುತ್ತೆ. ಹಾಗಾಗಿ ಲಿಂಕ್ ನ ಬಳಸ್ಕೊಂಡು ಅಕೌಂಟ್ ಅನ್ನು ಓಪನ್ ಮಾಡ್ಕೊಂಡು ಸಂಪರ್ಕ ಮಾಡಬಹುದು. ಇನ್ನು ಭಾರತ ಸರ್ಕಾರ ಇನ್ನೊಂದು ಡಿಸಿಷನ್ ತಗೊಂಡಿದೆ. ನೋಡಬಹುದು, ಇಂಡಿಯಾ ಟು ಎಕ್ಸೆಂಪ್ಟ್ ಹೈಟೆಕ್ ಇಂಡಸ್ಟ್ರೀಸ್ ಫ್ರಮ್ BIS ಸರ್ಟಿಫಿಕೇಶನ್ ರಿಕ್ವೈರ್ಮೆಂಟ್, ಸೇಸ್ ಪಿಯೂಷ್ ಗೋಯಲ್. ಅಂದ್ರೆ
ತಗೊಳ್ಳೋ ಬಗ್ಗೆ ನಿರ್ಧಾರವನ್ನ ಮಾಡ್ತಿದೆ, ಡಿಸಿಷನ್ ತಗೊಳ್ಳೋ ಬಗ್ಗೆ. ಏನು ಹೈಟೆಕ್ ಕಂಪನೀಸ್ ಇದ್ದಾವೆ, ಇಲ್ಲಿ BIS ಸರ್ಟಿಫಿಕೇಶನ್ ಇರಬೇಕು. ನಿಮಗೆ ಗೊತ್ತಿದೆ, ಒಂದು ಸರ್ಟಿಫಿಕೇಶನ್ ಪಡ್ಕೊಳ್ಬೇಕಂದ್ರೆ ಏನೆಲ್ಲ ಪ್ರೊಸೀಜರ್ ಇರುತ್ತೆ ಅಂತ. ಇಲ್ಲಿ ಕೆಲವೊಂದು ಸೆಕ್ಟರ್ಸ್ಗೆ, ಅದರಲ್ಲೂ ಯಾವ ಸೆಕ್ಟರ್ಸ್ಗೆ ಅಂತ ನೋಡೋದಾದ್ರೆ, ಹೈಟೆಕ್ ಕಂಪನೀಸ್ ಇನ್ಕ್ಲೂಡಿಂಗ್ ಸೆಮಿಕಂಡಕ್ಟರ್, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಫರ್ಮ್ ಸೀಕಿಂಗ್ ಟು ಮ್ಯಾನುಫ್ಯಾಕ್ಚರ್ ಇನ್ ಇಂಡಿಯಾ. ಇದನ್ನ ಜಪಾನ್ ಅಲ್ಲಿ ಹೇಳಿರುವಂತದ್ದು ಪಿಯೂಷ್ ಗೋಯಲ್ ಅವರು. ಅಂದ್ರೆ ಮುಂದಿನ ದಿನಗಳಲ್ಲಿ ಈ ಎಕ್ಸಾಮ್ಷನ್ ಅನ್ನು ಕೂಡ ಈ ಸೆಕ್ಟರ್ ಗೆ ಕೊಡ್ತಾರೆ. ಈ ಮೂಲಕ ಸೆಕ್ಟರ್ ಗೆ ಹೆಚ್ಚಿನ ಆದ್ಯತೆ ಕೊಡುತ್ತಿದ್ದಾರೆ ಅನ್ನೋದನ್ನ ತೋರಿಸ್ತಿದೆ. ಇದು ಜೊತೆಗೆ ಗ್ಲೋಬಲ್ ಕಂಪನೀಸ್ ಒಂದು ಭಾರತದಲ್ಲಿ ಮ್ಯಾನುಫ್ಯಾಕ್ಚರ್ ಮಾಡ್ಲಿಕ್ಕೆ ಇರುವಂತಹ ಸಣ್ಣ ಪುಟ್ಟ ಸಮಸ್ಯೆಗಳನ್ನ ತೀರಿಸುವಂತಹ ಪ್ರಯತ್ನದ ಭಾಗವಾಗಿ ಕೂಡ ಇದು ನಡೀತಿದೆ. ಇನ್ನು ಇಂಡಿವಿಜುವಲ್ ಸ್ಟಾಕ್ ಗಳಿಗೆ ಸಂಬಂಧಪಟ್ಟಂತಹ ಸುದ್ದಿಗಳ ಕಡೆ ಬಂದ್ರೆ, ಹಿಂದೂಸ್ತಾನ್ ಕಾಪರ್ OFS ಅನ್ನ ಅನೌನ್ಸ್ ಮಾಡಿದ್ದು. ಮಾರ್ನಿಂಗ್ ವಿಡಿಯೋದಲ್ಲಿ ಇದ್ರ ಬಗ್ಗೆ ಸುದ್ದಿಯನ್ನು ನಾನು ಕವರ್ ಮಾಡಿದ್ದೆ. ಜೊತೆಗೆ ನೆನ್ನೆ ನಮ್ಮ ವಾಟ್ಸ್ಆಪ್ ಚಾನಲ್ ಅಲ್ಲೂ ಕೂಡ ಹಂಚಿಕೊಂಡಿದ್ದೆ. ಕಂಪನಿಯ OFS ಗೆ ಒಳ್ಳೆ ರಿಯಾಕ್ಷನ್ ಬಂದಿದೆ. 3 times ಸಬ್ಸ್ಕ್ರಿಪ್ಷನ್ ನೋಡ್ಲಿಕ್ಕೆ ಸಿಕ್ಕಿದೆ. ಅದು ಇನ್ಸ್ಟಿಟ್ಯೂಷನ್ಸ್ ಕಡೆಯಿಂದ. ಯಾಕಂದ್ರೆ ರಿಟೇಲ್ ಪೋರ್ಷನ್ ನಾಳೆ ಓಪನ್ ಆಗೋದು, ಇವತ್ತು ಇನ್ಸ್ಟಿಟ್ಯೂಷನ್ಸ್ ಗೆ ವಿಂಡೋ ಓಪನ್ ಇತ್ತು. 3 times ಸಬ್ಸ್ಕ್ರಿಪ್ಷನ್ ಆಗಿದೆ. ಹಾಗಾಗಿ ಸರ್ಕಾರ ಗ್ರೀನ್ ಶೂ ಆಪ್ಷನ್ ಅನ್ನು ಕೂಡ ಬಳಸುವಂತಹ ಸಾಧ್ಯತೆಗಳು ಜಾಸ್ತಿ ಆಗಿದೆ. ಯಾಕಂದ್ರೆ ಓವರ್ ಸಬ್ಸ್ಕ್ರಿಪ್ಷನ್ ಬಂದ್ರೆ ಅಪ್ ಟು 3% ಅಡಿಷನಲ್ ಶೇರ್ ಅನ್ನ ಮಾರಬಹುದು ಅಂತ ಸುದ್ದಿ ಇತ್ತು. ಗ್ರೀನ್ ಶೂ ಆಪ್ಷನ್ ಮೂಲಕ ಅವಕಾಶ ಅಂತೂ ಇದ್ದೇ ಇದೆ. 3 times ಸಬ್ಸ್ಕ್ರಿಪ್ಷನ್ ಬಂದಿರೋದ್ರಿಂದ ಅಡಿಷನಲ್ 3% ಸ್ಟೇಕ್ ಅನ್ನ ಮಾರಾಟ ಮಾಡಬಹುದು. ಇನ್ನು ಗ್ರೋಗೆ ಸಂಬಂಧಪಟ್ಟಂತೆ ಒಂದು ಸುದ್ದಿ ಇದೆ. ರೆಬ್ಬಿಟ್ ಕ್ಯಾಪಿಟಲ್ ಬ್ಲಾಕ್ ಡೀಲ್ ನ ಮೂಲಕ ನಾಳೆ ಸುಮಾರು 1.6% ಸ್ಟೇಕ್ ಅನ್ನ ಅಪ್ಲೋಡ್ ಮಾಡಬಹುದು ಅಂತ ಸುದ್ದಿ ಬರ್ತಾ ಇದೆ. ಸುಮಾರು 1900 ಕೋಟಿ ಮೊತ್ತದ ಸ್ಟೇಕ್ ಸೇಲ್ ಮಾಡಬಹುದು ಅಂತ ನೋಡೋಣ. ಇದು ಸದ್ಯ ಮಟ್ಟಿಗೆ ಸುದ್ದಿ ಅಷ್ಟೇ, ರಿಪೋರ್ಟ್ಸ್ ಮೂಲಕ ಬಂದಿರೋಂಥದ್ದು. ನೋಡೋಣ ನಾಳೆ ಏನಾದ್ರೂ ಅಫಿಷಿಯಲ್ ಆಗಿ ಗೊತ್ತಾಗುತ್ತಾ ಅಂತ. ಸರಿಗಳೇ, ಈ ಎಲ್ಲ ಅಪ್ಡೇಟ್ಸ್ ನಿಮಗೆ ಇಷ್ಟ ಆಗಿದೆ ಅನ್ಕೊಳ್ತೀನಿ. ಹಾಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಅಕೌಂಟ್ ಓಪನ್ ಮಾಡ್ಕೊಳ್ಳುವಂತ ಲಿಂಕ್ ಇದೆ. ಇಂಟ್ರೆಸ್ಟ್ ಇರೋರು ಅಕೌಂಟ್ ಅನ್ನು ಓಪನ್ ಮಾಡ್ಕೊಳ್ಬಹುದು. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.